ಇಟ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಕಟಿಂಗಾಗಿ ಎಲ್ಲ ಕಾಣಿಸುತ್ತೆ. ಇದನ್ನು ನಾವು ಬಟ್ಟೆ ಮೇಲೆ ಕ್ರಾಸಾಗಿ ಇಟ್ಕೋಬೇಕು. ಯಾಕಂದರೆ ಇದನ್ನು ಕ್ರಾಸ್ ಕಟಿಂಗ್ ಅಂತೀವಲ್ಲ ಆ ಥರ ಬರಬೇಕು. ಆವಾಗ ನಮಗೆ ಕಟೋರಿ ಪರ್ಫೆಕ್ಟಾಗಿ ಕೂಡುತ್ತೆ. ಸೊ ಕ್ರಾಸಾಗಿ ಇಟ್ಕೊಂಡಿದ್ದೀನಿ ನಾನು. ಇಟ್ಕೊಂಡು ಟಕ್ಸ್ ಮೈನಸ್ ನೋಡ್ಕೋಬೇಕು. ಅದನ್ನು ಈ ಥರ ಪರ್ಫೆಕ್ಟಾಗಿ ಎಲ್ಲ ಕಡೆ ಸೇಮ್ ಬರೋ ಥರ ಮಾಡಿಕೊಂಡು ಇಟ್ಕೋಬೇಕು. ಈಗ ನೋಡಿ ನಮ್ಮದು ಟಕ್ಸ್ ರೆಗ್ಯುಲರಾಗಿ ಎಷ್ಟು ಬರುತ್ತೆ, 28ಇಂದ 35ವರೆಗೆ 2.5 ಇಂಚ್ ಬರುತ್ತೆ ಟಕ್ಸ್. 35.5ಇಂದ 40ವರೆಗೆ 3 ಇಂಚ್ ಬರುತ್ತೆ. ಸೊ ಈಗ ನಂದು ಇಲ್ಲಿ 3 ಇಂಚ್ ಅಂತಂದರೆ ಈ ಕಡೆ ಹಾಫ್ ಇಂಚ್ ಸೀವಿಂಗ್ ಅಲೌನ್ಸ್ ಅಂದರೆ 3 + 1 ಇಂಚ್ ಎಷ್ಟಾಯಿತು, 4 ಇಂಚ್ ಆಯಿತು. ಸೊ ನಾನು ಈ ಕಡೆ 2 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಆ ಕಡೆಯಿಂದ 2 ಇಂಚ್ ಮಾಡ್ಕೋತಾ ಇದ್ದೀನಿ. ಈ ಕಡೆಯಿಂದ 2 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಏನಾಗುತ್ತೆ ನಮ್ಗೆ ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಮೇಲೆ ಆ ಕಡೆಯಿಂದ ಹಾಫ್ ಇಂಚ್ ಸ್ಟಿಚಿಂಗಿಗೆ ಬಿಟ್ಟು ಅದು ಯಾವ ಥರ ಲೈನ್ ಬ್ರಾಡಾಗಿ ಬರುತ್ತೆ ಅದೇ ಥರ ಹಾಕ್ಕೋಬೇಕು. ಈ ಕಡೆಯಿಂದನೂ ಹಾಫ್ ಇಂಚ್ ಸ್ಟಿಚಿಂಗಿಗೆ ಬಿಟ್ಟು ಯಾವ ಥರ ಕ್ರಾಸ್ ಬರುತ್ತೆ ಅದೇ ಥರ ಕ್ರಾಸ್ ಮಾಡ್ಕೋಬೇಕು ಲೈನ್. ಆಮೇಲೆ ನೆಕ್ಕದು ಶೇಪ್ ಬಂದರೆ ಅದನ್ನು ರೌಂಡ್ ಶೇಪ್ ಹಾಕಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಮೇಲೆ ಹಾಫ್ ಇಂಚ್ ಸ್ಟಿಚಿಂಗಿಗೆ, ಈ ಕಡೆ ಐ ಆ್ಯಂಡ್ ಹುಕ್ಕಿಗೆ, ಅದು ಕಟೋರಿ ಜಾಯಿಂಟಿಗೆ. ಇನ್ನು ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ ನಾವು ಹಾಕ್ಕೊಂಡಿದ್ದು ಅದನ್ನು ಅಲ್ಲಿಗೆ ಪರ್ಫೆಕ್ಟಾಗಿ ಒಂದು ಪಾಯಿಂಟ್ ಮಾಡ್ಕೋಬೇಕು. ಅಪೆಕ್ಸ್ ಪಾಯಿಂಟಿಗೆ ಈ ಥರ ಅಪೆಕ್ಸ್ ಪಾಯಿಂಟಿಗೆ ಅಪೆಕ್ಸ್ ಹಾಕೊಂಡ್ಮೇಲೆ ಈಗ ನಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಎಷ್ಟಿದೆ, 7 ಇಂಚ್. ಸೊ ಅದರದ್ದು ಹಾಫ್ ಇಂಚ್ ಎಷ್ಟಾಗುತ್ತೆ, 3.5 ಇಂಚ್. 7 ಇಂಚ್ ಅಪೆಕ್ಸ್ ಟು ಅಪೆಕ್ಸ್ 3.5 ಇಂಚು ಪ್ಲಸ್ ಹಾಫ್ ಇಂಚ್ ಸೀವಿಂಗ್ ಅಲೌನ್ಸ್ ಈ ಕಡೆ ಸ್ಟಿಚ್ ಅದು. ಸೊ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದು ಅವಾಗ ಅದೇನಾಗುತ್ತೆ, ಅದು ಅಲ್ಲಿಗೆ ಅಪೆಕ್ಸ್ ಪಾಯಿಂಟು ಅದು ಪರ್ಫೆಕ್ಟಾಗಿ. ಈಗ ಮತ್ತೆ ನಾವು ಕಟೋರಿನ ಇಟ್ಟು ಇಲ್ಲಿ ಕೆಳಗಡೆ ಎಷ್ಟು ಇಂಚ್ ತೊಗೋಬೇಕು, 28ಇಂದ 35ವರೆಗೆ 1.5 ಇಂಚ್ ತೊಗೋಬೇಕು ಕೆಳಗಡೆಯಿಂದ. 35.5ಇಂದ ಪ್ಲಸ್ ಇದ್ದರೆ ಎಷ್ಟು ತೊಗೋಬೇಕು, 2 ಇಂಚ್. ಸೊ ಫಸ್ಟ್ ನಾವು ಇಲ್ಲಿಂದ ಅದ್ರ ಮಿಡ್ಲ್ ತೊಗೋಬೇಕು. ನಾವು ಅದೇನು ಸೀವಿಂಗ್ ಅಲವೆನ್ಸ್ ಅಂತ ಮಾರ್ಕ್ ಮಾಡ್ಕೊಂಡ್ವಿ 2 ಇಂಚ್, ಅಲ್ಲಿಂದ ಅದ್ರ ಮಿಡ್ಲ್ ಪಾಯಿಂಟ್ ತೊಗೋಬೇಕು. ಸೊ ಅಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಬಿಟ್ಟು ಇಲ್ಲಿಗೆ ಟೇಪ್ನ ಫೋಲ್ಡ್ ಮಾಡ್ಕೋಬೇಕು. ಸೊ ಫೋಲ್ಡ್ ಮಾಡ್ಕೊಂಡಾಗ ಅದೇನು ಸೆಂಟರ್ ಬರುತ್ತೆ ಆ ಸೆಂಟರ್ಗೆ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಅದು ಪರ್ಫೆಕ್ಟಾಗಿ ಎರಡು ಸೇಮ್ ಬರುತ್ತೆ ಟಕ್ಸ್ ಪಾಯಿಂಟ್ ಹಾಕೋದಕ್ಕೆ. ಇಲ್ಲಾಂದರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ. ಸೊ ಇಲ್ಲಿಂದ ನಮ್ಮ ಕಟೋರಿ ಏನು ಲಾಸ್ಟ್ ಪಾಯಿಂಟ್ ಇದೆ ಅಲ್ಲಿಂದ ಇಲ್ಲಿಗೆ 2 ಇಂಚ್ ಡೌನ್ ಬರಬೇಕು. ಆವಾಗ ಈಗ ನಮಗೇನಾಗುತ್ತೆ, ಆ ಕಡೆ ಕಟೋರಿ ಆ್ಯಂಡ್ ಈ ಕಡೆ ಐ ಆ್ಯಂಡ್ ಹುಕ್ ಸೈಡಿದು ಸಮಾನ ಬರುತ್ತೆ. ಅದು ಅಪೆಕ್ಸ್ ಪಾಯಿಂಟ್ ಕೂಡ ಸ್ಟ್ರೇಟ್ ಬರುತ್ತೆ. ಸೊ ಈಗ ನಾವು ಈ ಕಡೆ ಅದು ಆ ಕಡೆ ಎಂಡ್ ಪಾಯಿಂಟ್ ಯಾವ ಥರ ಮಾಡಬೇಕು, ಕಟೋರಿ ಸೈಡ್ ಇದೇ ನಾವು ಕಟೋರಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು, ನಾವು ಮಾರ್ಕ್ ಹಾಕೊಂಡು ಕಡೆಯಿಂದ ಪರ್ಫೆಕ್ಟಾಗಿ ಆ ಥರ ಮಾರ್ಕ್ ಮಾಡ್ಕೊಂಡು ಬಂದು ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಕಟೋರಿ ಕಟಿಂಗ್ ಸೈಡ್. ನೆಕ್ಸ್ಟ್ ಅದು ಮಾಡಿಕೊಂಡು ಈ ಕಡೆ ಸೈಡದು ಏನು ಬಂತು, ಇದು ಎಷ್ಟಿದೆ ಲೆಂತು, ಆ ಲೆಂತ್ ಎಷ್ಟಿದೆ ಅಷ್ಟೇ ಲೆಂತ್ ನಾವು ಆ ಕಡೆ ಇಡಬೇಕು. ಈ ಲೆಂತ್ ಬಂದಿದೆ 5 ಇಂಚ್. ಸೊ ನಾವು ಆ ಕಡೆ ಕೂಡ ಏನು ಮಾಡಬೇಕು, 5 ಇಂಚ್ ಲೆಂತ್ ಇಡಬೇಕು. ಸೊ ಈಗ ನಮಗೆ ಇದು ಈ ಕಡೆ ಆ್ಯಂಡ್ ಆ ಕಡೆ ಆ್ಯಂಡ್ ಪರ್ಫೆಕ್ಟ್ ಬಂತು, ಮಿಡ್ಲು ಕೂಡ ಪರ್ಫೆಕ್ಟ್ ಬಂತು. ಈ ಮೂರು ಅದನ್ನು ಜಾಯಿಂಟ್ ಮಾಡಬೇಕು. ಇದು ಈ ಕಡೆ ಕಟೋರ್ ಪಾಯಿಂಟ್ ಕೂಡ ಈ ಮೂರು ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಸೊ ನಮಗೀಗ ಏನು ಬಂತು, ಮಿಡ್ಲಲ್ಲಿ ಎಷ್ಟು ತೊಗೋಬೇಕು ಅಷ್ಟು ಪರ್ಫೆಕ್ಟಾಗಿ ಬಂತು. ಈಗ ಮಿಡ್ಲಲ್ಲಿ ನಾವು ಮಿಡ್ಲಲ್ಲಿ ಎಷ್ಟು ಗ್ಯಾಪ್ ತೊಗೋಬೇಕು ಟೆಕ್ಸ್ಗೆ ಅಂತಂದರೆ, ನಮ್ಮದು ಏನು ನಾವು ಕಟೋರಿ ಕಟ್ ಮಾಡ್ಕೊಂಡಿವಿ ಅದರ ಕೆಳಗಡೆ ಲೆಂತ್ ನೋಡಬೇಕು. ವಿಡ್ತ್ ಎಷ್ಟಿದೆ, 6 ಇಂಚ್. ಸೊ 6 ಇಂಚ್ ಅಂದರೆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಸೀವಿಂಗ್ ಅಲವೆನ್ಸ್ ಆ್ಯಡ್ ಮಾಡಿ ಆಲ್ರೆಡಿ ನಾವು ಅದರಲ್ಲಿ ಮಾಡಿದ್ದೀವಿ. ಸೊ 6 + 1 ಇಂಚ್ ಎಷ್ಟಾಯಿತು, 7ಇಂದ ಹಾಫ್ ಇಂಚ್ ಅಷ್ಟು 3.5. ಈ ಕಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೋಬೇಕು, ಆ ಕಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೋಬೇಕು. ಸೊ ನಮ್ಮದು ನೋಡಿ ಗ್ಯಾಪ್ ಪರ್ಫೆಕ್ಟಾಗಿ ಬಂತಲ್ವ ಟೆಕ್ಸದು. ಸೊ ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಹಾಫ್ ಇಂಚ್ ಸೀವಿಂಗ್ ಅಲವೆನ್ಸ್ ಕೆಳಗಡೆ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಕೋಕೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಅಪೆಕ್ಸ್ ಪಾಯಿಂಟ್
ಆ್ಯಂಡ್ ಈ 3.5 ಏನು ಮಾರ್ಕ್ ಹಾಕಿದ್ದೀವಲ್ಲ ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ನಮ್ಮದು ಪರ್ಫೆಕ್ಟಾಗಿ ಟಕ್ಸ್ ಬಂತು ನೋಡಿ. ಇದೇ ಥರ ಯಾವ ಸೈಜ್ಗಾಗಲೇ ನೀವು ಮಾರ್ಕ್ ಮಾಡಿಕೊಂಡ್ರೆ ನಮ್ಮದು ಕಟೋರಿ ಪರ್ಫೆಕ್ಟ್ ಬರುತ್ತೆ. ಈಗ ಟಕ್ಸ್ ಪಾಯಿಂಟ್ ಕೂಡ ನಾವು ಸೇವಿಂಗ್ ಅಲವೆನ್ಸ್ ಹಾಕ್ಕೋಬೇಕು. ಈಗ ನೋಡಿ ಇದು ಪರ್ಫೆಕ್ಟ್ ಆಗಿರೋ ಕಟೋರಿ. ಈ ಥರ ಹಾಕ್ಕೊಂಡಾಗ ನಮ್ಮ ಸ್ಟಿಚಿಂಗ್ ಅಲವೆನ್ಸ್ ಹೋಗಿ ನಮ್ಮ ಕಪ್ಪಿಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಾವು ಕಟ್ ಮಾಡ್ಕೊಂಡಿರೋ ಕಟೋರಿನ ಹಿಡ್ಕೊಂಡು ನಮ್ಮದು ಟಕ್ಸ್ ಎಷ್ಟು ಬರುತ್ತೆ ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿಬಿಟ್ಟು ಅದ್ರದ್ದು ಈ ಕಡೆ ಮಾಡ್ಕೊಂಡು 2 ಇಂಚ್ ಮಾರ್ಕ್ ಮಾಡಿಕೊಂಡು ಮೇಲಿಂದ 1/2 ಇಂಚ್ ಸೇವಿಂಗ್ ಅಲವೆನ್ಸ್ ಇಟ್ಕೊಂಡು ಕೆಳಗಡೆ 2 ಇಂಚ್ ಮಾರ್ಕ್ ಮಾಡ್ಕೊಂಡು ಎಷ್ಟು ಬ್ರಾಡ್ ಬರುತ್ತೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಮ್ಮದು ಅಪೆಕ್ಸ್ ಪಾಯಿಂಟಿಗೆ ಪಾಯಿಂಟ್ ಹಾಕ್ಕೊಂಡ್ಬಿಟ್ಟು ನಾವು ಕರೆಕ್ಟ್ ಅಪೆಕ್ಸ್ ಪಾಯಿಂಟ್ ಇದೆ ಅಲ್ಲಿದೆ. ಆಮೇಲೆ ಅಪೆಕ್ಸ್ ಟು ಅಪೆಕ್ಸ್ ಎಷ್ಟೇ ಇದೆ ಅದರಲ್ಲಿ 1/2 ಇಂಚ್ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೋಬೇಕು. 3.5 ಇದೆ ಅಪೆಕ್ಸ್ ಟು ಅಪೆಕ್ಸ್ ಆ್ಯಂಡ್ ಅದರದ್ದು 1/2 ಇಂಚ್ ಅಂದರೆ 4 ಇಂಚ್ ಆಗುತ್ತೆ. ಸೊ ನಾವು ಅಲ್ಲಿಗೆ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕ್ ಮಾಡ್ಕೊಂಡ ನಂತರ ಅದರದ್ದು ಮಿಡ್ಲ್ ತೊಗೋಬೇಕು. ಆ ಮಾರ್ಕ್ 2 ಇಂಚ್ ಮಾರ್ಕ್ ಮಾಡೋದು ಇದ್ರದ್ದು ಮಿಡ್ಲ್ ತೊಗೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಅದು ಅಪೆಕ್ಸ್ ಪಾಯಿಂಟ್ ಅದು ಪರ್ಫೆಕ್ಟಾಗಿ ಮಿಡ್ಲ್ ಕರೆಕ್ಟ್ ಬರುತ್ತೆ. 3.5 ಯಾವ ಥರ ನಮ್ಮದು ಅದು ಏನು ಕಟಿಂಗ್ ಮಾಡಿರೋ ಕಟೋರಿ ಇದೆ ಅದರದ್ದು ಕೆಳಗಡೆದು ಬಿಡ್ತು ನೋಡ್ಕೋಬೇಕು. ಪ್ಲಸ್ 1 ಇಂಚ್ ಆ್ಯಡ್ ಮಾಡಬೇಕು. ಸೊ 7 ಇಂಚದ್ದು ಆಫ್ ಎಷ್ಟಾಗುತ್ತೆ 3.5 ಇಂಚ್. 3.5 ಅದನ್ನು ಮಾಡಬೇಕು ನಾವು. ಆ ಕಡೆಯಿಂದ 3.5 ಈ ಕಡೆಯಿಂದ 3.5 ತೊಗೋಬೇಕು. ಆವಾಗ ನಮಗೆ ಪರ್ಫೆಕ್ಟ್ ಟಕ್ಸ್ ಪಾಯಿಂಟ್ ಮಿಡ್ಲದ್ದು ಗ್ಯಾಪ್ ಬರುತ್ತೆ. ಆ ಗ್ಯಾಪನ್ನು ನಾವು ಈ ಥರ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಅದು ಟಕ್ಸ್ ಪಾಯಿಂಟ್ ಅನ್ನೋದು ಪರ್ಫೆಕ್ಟ್ ಬರುತ್ತೆ. ಕಟೋರಿನ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾನೀಗ ಪಿನ್ ಇಟ್ಟು ನಿಮಗೆ ಯಾವ ಥರ ಅದು ಕಾಣಿಸುತ್ತೆ ಕಪ್ ಅನ್ನೋದನ್ನು ತೋರಿಸ್ತೀನಿ. ನಾನು ಟಾರ್ಚ್ ಆ್ಯಂಡ್ ಪಿನ್ ಇಟ್ಟು ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತ. ಈ ಥರ ಕರೆಕ್ಟಾಗಿ ನಾವು ಜೋಡಿಸ್ಕೋಬೇಕು ಎರಡು ಸಮಾನವಾಗಿ. ಸ್ಟಿಚ್ ಮಾಡ್ಕೊಂಡಾಗ ಅದು ಇನ್ನೂ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಪಿನ್ಸ್ ಅಲ್ವಾ ಸ್ವಲ್ಪ ಎಷ್ಟು ನೀಟಾಗಿ ಕಾಣಿಸೋದಿಲ್ಲ. ಟಕ್ಸ್ದು ಪಾಯಿಂಟ್ ಸ್ಟಿಚ್ ಮಾಡಿದಾಗ ನಾನು ತೋರಿಸ್ತೀನಿ ಕಪ್ಪದು ಯಾವ ಥರ ಬರುತ್ತೆ ಅಂತಂದು. ಈ ಥರ ನೋಡಿ ಪಾಯಿಂಟ್ ಬಂತು ಕರೆಕ್ಟಾಗಿ ಕಪ್ ಸೈಜ್ ಕಾಣಿಸುತ್ತೆ. ಬ್ಯಾಕಿಗೆ ಯಾವ ಥರ ಈಗ ನಾವು ಫ್ರಂಟನ್ನ ಇಟ್ಟು ಬ್ಯಾಕ್ ಆ್ಯಂಡ್ ಫ್ರಂಟ್ ಸೇಮ್ ಲೆಂತ್ ಜಾಯಿಂಟ್ ಮಾಡುವಾಗ ಎರಡು ಸಮವಾಗಿ ಯಾವ ಥರ ಇರಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನಂದು ತಪ್ಪಾಯಿತು, ನಾನು ಇಡೋದು ಕರೆಕ್ಟಾಗಿ ಇಡಬೇಕಾಗಿತ್ತು. ವಿಡಿಯೋ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಸೊ ನಮ್ಮದು ಫ್ರಂಟ್ ಆ್ಯಂಡ್ ಬ್ಯಾಕ್ದು ಮಾರ್ಜಿನ್ ಏನಿದೆ ಎರಡು ಕರೆಕ್ಟಾಗಿ ಇರಬೇಕು. ಸೊ ಅವಾಗ ಅಲ್ಲಿ ಎಷ್ಟು ಗ್ಯಾಪ್ ಬರುತ್ತೆ ಅದನ್ನು ಹಾಕ್ಕೋಬೇಕು. ನಾನು ಫಸ್ಟ್ ಲೈನ್ ಹಾಕಿರೋದು ಅದು ರಾಂಗ್ ಇದೆ. ಈ ಥರ ಪರ್ಫೆಕ್ಟಾಗಿ ಕರೆಕ್ಟ್ ಲೈನ್ಗೆ ಹಾಕ್ಕೋಬೇಕು ಅದನ್ನು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎಷ್ಟು ಅದನ್ನು ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಆ್ಯಂಡ್ ಇದು ಕ್ರಾಸ್ ಬೆಲ್ಟ್ ಕೂಡ ಅಷ್ಟೇ ಕೆಳಗಡೆ ಮಾರ್ಜಿನ್ ಅದು ಜಾಯಿಂಟಾಗಿ ಕರೆಕ್ಟಾಗಿರಬೇಕು. ಆ್ಯಂಡ್ ಅದು ಎಷ್ಟು ಕ್ರಾಸ್ ಬರುತ್ತೆ ಅಷ್ಟು ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು. ಈ ಥರ ಇದು ಕೆಳಗಡೆ ಈ ಥರ ಕ್ರಾಸ್ ಬರುತ್ತೆ. ಆವಾಗ ನಮ್ಮದು ಫ್ರಂಟ್ ಆ್ಯಂಡ್ ಬ್ಯಾಕ್ ಏನಾಗುತ್ತೆ ಸಮವಾಗಿ ಬರುತ್ತೆ. ಈ ಥರ ಒಂದು ಕ್ರಾಸ್ ಲೈನ್ ಹಾಕ್ಕೋಬೇಕು. ಸೊ ಕ್ರಾಸ್ ಲೈನ್ ಇನ್ನು ನಾವು ಇಲ್ಲಿ ತನಕ ಬರೋ ತನಕ
ಬಟ್ ನಾನೀಗ ಏನು ಮಾಡಿದ್ದೀನಿ, ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಲ್ಲಿ ನೋಡಿ 75 ಗ್ಯಾಪ್ ಇದೆ. ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು ಈ ಕಡೆ. ಸೊ ಇದನ್ನು ನೀವು ಕ್ರಾಸಾಗಿ ಈ ಥರ ಮಾಡ್ಕೊಂಡು ಈ 1 ಇಂಚನ್ನ ಅಲ್ಲಿಗೆ ಕ್ರಾಸ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಟಕ್ಸ್ ಪಾಯಿಂಟಲ್ಲಿ ಬರುತ್ತೆ ನೋಡಿ. ಬ್ಯಾಕ್ ಸೈಡ್ ನೀವಿರೋ ಟಕ್ಸ್ ಪಾಯಿಂಟ್ ಅದು ಬರುತ್ತೆ. ಆವಾಗ ನಿಮಗೆ ಬ್ಯಾಕ್ ಸೈಡ್ ಟಕ್ಸ್ ಇಟ್ಟಿಲ್ಲ ಅಂದರೂ ಕೂಡ ಪರ್ಫೆಕ್ಟಾಗಿ ಕೊಡುತ್ತೆ. ಸೊ ಇಲ್ಲಿ ನಾನೇನು ಮಾಡಿದೆ, ಅದನ್ನು ಅದೇ ಥರ ಕ್ರಾಸ್ ಕಟ್ಟಿಂಗ್. ಬಟ್ ನಾನೇನು ಮಾಡಿಕೊಂಡೆ, ಸ್ಟ್ರೇಟ್ ಇಟ್ಕೊಂಡೆ. ನೀವು ಸ್ಟ್ರೇಟ್ ಆದರೂ ಇಟ್ಕೋಬೋದು, ಆದ್ರೂ ಸ್ವಲ್ಪ ಕ್ರಾಸ್ ಬರುತ್ತೆ ಅದು, ಆವಾಗ ಅದು ಪರ್ಫೆಕ್ಟಾಗಿ ಕೊಡುತ್ತೆ. ನೀವು ಅಷ್ಟಾದರೂ ಮಾಡ್ಕೋಬೋದು, ಇಲ್ಲ ಸ್ಟ್ರೇಟ್ ಆದರೂ ಹಿಡ್ಕೋಬೋದು. ಈಗ ಇದನ್ನು ನಾನು ಕಟಿಂಗ್ ಮಾಡ್ತೀನಿ. ನಮ್ಮದು ಕಟೋರಿ ಬ್ಲೌಸ್ ಡ್ರಾಫ್ಟಿಂಗ್ ಆಯಿತು, ಕಟಿಂಗ್ ಆಯಿತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಆ ಫಾರ್ಮನ್ನು ನೀವು ಯೂಸ್ ಮಾಡಿಕೊಂಡು ಪ್ರತಿಯೊಂದು ಸ್ಲೀವ್ಸ್ನ ಕಟಿಂಗ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.